ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ವಿದ್ಯಾರ್ಥಿಗಳೇ, ನಿಮಗೆ ಹಾಡು ಅಂದ್ರೆ, ಕತೆ ಅಂದ್ರೆ ಬಹಳ ಇಷ್ಟ. ಹಾಡು ಪದ್ಯ ಸಾಹಿತ್ಯದಲ್ಲಿ ಬರುವಂತಹ ಒಂದು ಪ್ರಕಾರ. ಹಾಡು ಮನುಷ್ಯನಿಗೆ ರಂಜನೆಯನ್ನ ನೀಡುವುದರ ಜೊತೆಗೆ ಮಾನವನಿಗೆ ಭಾವನೆಗಳನ್ನು ಅಭಿವ್ಯಕ್ತಿಗೊಳಿಸಲು ಒಂದು ಪೂರಕವಾಗಿರ್ತಕ್ಕಂಥ ಮಾಧ್ಯಮವಾಗಿದೆ. ಮಕ್ಕಳೇ, ನೀವು 1ನೇ ತರಗತಿಯಿಂದ 9ನೇ ತರಗತಿಯವರೆಗೂ ಕೂಡ ವಿವಿಧ ರೀತಿಯ ಹಾಡುಗಳನ್ನ ಕೇಳಿದ್ದೀರಲ್ವಾ? ಹಾಗಾದ್ರೆ ಆ ವಿವಿಧ ರೀತಿಯ ಹಾಡುಗಳು ಯಾವ್ಯಾವು? ಒಬ್ಬೊಬ್ಬರು ಹೇಳ್ತೀರಾ? ಹೇಳಿ ಸರ್. ಭಾವಗೀತೆ. ಒಂದನೇದು ಭಾವಗೀತೆ ಅಂತ ಹೇಳಿ. ನೆಕ್ಸ್ಟ್ ಜಾನಪದ ಗೀತೆ. ಜಾನಪದ ಗೀತೆ. ಭಕ್ತಿ ಗೀತೆ. ನೆಕ್ಸ್ಟ್ ಸಿನಿಮಾ ಗೀತೆ. ಚಲನಚಿತ್ರ ಗೀತೆ. ಮತ್ತೆ ದೇಶಭಕ್ತಿ ಗೀತೆ. ದೇಶಭಕ್ತಿ ಗೀತೆ. ಮತ್ತೆ ಓಕೆ, ಇಷ್ಟೆಲ್ಲ ವಿವಿಧ ರೀತಿಯ ಪ್ರಕಾರದ ಹಾಡುಗಳನ್ನ ನಾವು ನೋಡಿದ್ವಿ. ಅವುಗಳಲ್ಲಿ ನೀವು ಕೆಲವರೆಗೂ ಕೇಳಿರ್ತಕ್ಕಂಥ ಹಾಡುಗಳಲ್ಲಿ ಭಾವಗೀತೆಯೂ ಕೂಡ ಒಂದು. ನೀವು ಕೇಳಿರುವಂತಹ ಹಾಡುಗಳಲ್ಲಿ ಯಾವುದು ಒಂದು? ಭಾವಗೀತೆಯೂ ಕೂಡ ಒಂದು. ಆಲ್ರೆಡಿ ಭಾವಗೀತೆಯ ಬಗ್ಗೆ ನಿಮಗೆ ಪರಿಚಯ ಇದ್ದೇ ಇದೆ. ಯಾಕಪ್ಪ ಅಂದ್ರೆ GS ಶಿವರುದ್ರಪ್ಪ ಅವರು ಬರೆದಿರ್ತಕ್ಕಂಥ ಸಂಕಲ್ಪ ಗೀತೆ ಅನ್ನುವಂತಹ ಪದ್ಯವನ್ನ ತಿಳಿದುಕೊಂಡಿದೆ. ಇಲ್ಲಿ ಭಾವಗೀತೆ ಅಂದ್ರೆ ಏನಪ್ಪಾ ಅಂತಂದ್ರೆ, ವ್ಯಕ್ತಿಯು ತನ್ನ ವೈಯಕ್ತಿಕ ಭಾವನೆಗಳನ್ನ ಅಭಿವ್ಯಕ್ತಗೊಳಿಸಲು ಇರುವಂತಹ ಒಂದು ಕಿರು ಕವನವನ್ನೇ ನಾವೇನಂತ ಕರಿತೀವಿ? ಭಾವಗೀತೆ ಅಂತ ಹೇಳಿ ಕರಿತೀವಿ. ವ್ಯಕ್ತಿಯ ವೈಯಕ್ತಿಕ ಭಾವನೆಗಳನ್ನ ಅಭಿವ್ಯಕ್ತಪಡಿಸುವಂತಹ ಒಂದು ಕಿರು ಕವನವನ್ನೇ ನಾವೇನಂತ ಕರಿತೀವಿ? ಭಾವಗೀತೆ ಅಂತ ಹೇಳಿ ಕರಿತೀವಿ. ಇಲ್ಲಿ ಭಾವಗೀತೆ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ 4 ಪಂಥಗಳಾಗಿರ್ತಕ್ಕಂಥ ಯಾವ್ಯಾವು? ನವೋದಯ, ನವ್ಯ, ದಲಿತ, ಬಂಡಾಯ. ಈ 4 ಪಂಥಗಳಲ್ಲಿ ಒಂದಾಗಿರ್ತಕ್ಕಂಥ ನವೋದಯ ಪ್ರಕಾರಕ್ಕೆ ಸೇರಿರ್ತಕ್ಕಂಥದ್ದು ಯಾವುದು? ಭಾವಗೀತೆ. ಆ ನವ್ಯ ಪ್ರಕಾರದಲ್ಲಿ ಮೊದಲನೇದು ಬೆಳೆದು ಬಂದಿರತಕ್ಕಂಥದ್ದೇ ಯಾವುದಪ್ಪ ಅಂದ್ರೆ ಭಾವಗೀತೆ ಅಂತ ಹೇಳಿ ಕರಿತೀವಿ. ಇಲ್ಲಿ ಭಾವಗೀತೆಯಲ್ಲಿ ಯಾವುದಕ್ಕೆ ಆದ್ಯತೆ ಇರುತ್ತಪ್ಪ ಅಂತಂದ್ರೆ, ಭಾವನೆಗಳಿಗೆ ನಾವು ಪ್ರಾಶಸ್ತ್ಯ ಇರುತ್ತೆ. ಕವಿಯ ವೈಯಕ್ತಿಕ ಭಾವನೆಗಳಿಗೆ ಇಲ್ಲಿ ಹೆಚ್ಚು ಆದ್ಯತೆ ಅಂತಕ್ಕಂಥದ್ದು ಕೊಡ್ತಾನೆ. ಅಂತರಂಗದ ಭಾವನೆಗಳಿಗೆ ಹೆಚ್ಚು ಆದ್ಯತೆಯನ್ನ ಕೊಡ್ತಾನೆ ಅಂತ ಹೇಳಿಬಿಟ್ಟು ಹೇಳಬಹುದು. ಇಲ್ಲಿ ಈ ಒಂದು ಭಾವಗೀತೆ ಯಾವ ಸಾಹಿತ್ಯದ ಕೊಡುಗೆಯಪ್ಪ ಅಂತಂದ್ರೆ, ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿರ್ತಕ್ಕಂಥ ಈ ಇಂಗ್ಲಿಷ್ ಸಾಹಿತ್ಯದ ಪ್ರಭಾವದಿಂದ ಬಂದಿರತಕ್ಕಂಥದ್ದು. ಇದು ಯಾವುದು? ಭಾವಗೀತೆ. ಇಂಗ್ಲಿಷ್ನೊಳಗ ಭಾವಗೀತೆಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ಲಿರಿಕ್ ಅಂತ ಹೇಳಿ ಕರಿತೀವಿ. ಲಿರಿಕ್ ನ ಸಂವಾದಿಯಾದ ರೂಪವೇ ಏನಂತ ಹೇಳ್ಬೋದು? ಭಾವಗೀತೆ. ಈ ಪಾಶ್ಚಿಮಾತ್ಯ ಕವಿಗಳ ಒಂದು ಲಿರಿಕ್ ನ ಪ್ರಭಾವದಿಂದ ಕನ್ನಡದಲ್ಲಿ ಭಾವಗೀತೆಗಳ ಉಗಮ ಆಯಿತು ಅಂತ ಹೇಳಿಬಿಟ್ಟು ಹೇಳ್ಬೋದು. ಆ ಭಾವಗೀತೆಗಳ ಹುಟ್ಟಿಗೆ ಕಾರಣ ಯಾರಪ್ಪ ಅಂತಂದ್ರೆ, BM ಶ್ರೀಕಂಠಯ್ಯ ಅವರು ಬರೆದಿರ್ತಕ್ಕಂಥ ಇಂಗ್ಲಿಷ್ ಗೀತೆಗಳೇ ಇವತ್ತು ಭಾವಗೀತೆಯ ಉಗಮಕ್ಕೆ ಕಾರಣ ಅಂತಕ್ಕಂಥ. ಇಲ್ಲಿ ಭಾವಗೀತೆಗಳ ಲಕ್ಷಣ ಏನಪ್ಪಾ ಅಂತಂದ್ರೆ, ಇದು ಸಾಮಾಜಿಕ ಸಂದರ್ಭಗಳನ್ನ ಮತ್ತು ಕೌಟುಂಬಿಕ ಸಮಸ್ಯೆಗಳನ್ನ ಮತ್ತು ಅಂತರಂಗದ ಭಾವನೆಗಳನ್ನ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡುತ್ತೆ. ಯಾವುದು? ಭಾವಗೀತೆ.
ಸಾಕಷ್ಟು ಕನ್ನಡ ಸಾಹಿತ್ಯದಲ್ಲಿ ಭಾವಗೀತೆಗಳು ಇದ್ದಾವೆ. ಈಗ ನಾನು ಒಂದೊಂದೇ ಭಾವಗೀತೆಗಳನ್ನ ಹೇಳ್ತೀನಿ, ಅದನ್ನ ಯಾರು ಬರೆದರಂತ ತಾವೆಲ್ಲರೂ ಹೇಳ್ತೀರಾ? ಓಕೆ, ಒಂದೇ ನೋಡಿ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಈ ಗೀತೆಯನ್ನು ಬರೆದ ಯಾರು? ಕುವೆಂಪು. ಸರಿಯಾದ ಉತ್ತರ. ಓಕೆ, ಎರಡನೇದು. ಎಲ್ಲೋ ಹುಡುಕಿದೆ ಇಲ್ಲದ ದೇವರನ, ಕಲ್ಲು ಮಳ್ಳುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ಈ ಗೀತೆಯ ರಚನಾಕಾರ ಯಾರು? ಈ ಗೀತೆಯ ರಚನಾಕಾರ ಆತನನ್ನ ಭಾವಗೀತೆಯ ಕವಿ ಅಂತ ಹೇಳ್ತಿರ್ತೀವಿ. ಮೊದಲನೇ ಪದ್ಯವನ್ನು ಅಭ್ಯಾಸ ಮಾಡಿದ್ರಿ, GS ಶಿವರುದ್ರಪ್ಪ. ಹೌದಾ? ಓಕೆ, ನೆಕ್ಸ್ಟ್. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಹಾರದಿರಲಿ ಬದುಕು, ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ಇದು ಯಾರು ಬರೆದಿರ್ತಕ್ಕಂಥ ಕವನ? ಪ್ರೇಮ ಕವಿ ಅಂತ ಹೇಳಿ ಕರಿತೀವಿ ಕನ್ನಡ ಸಾಹಿತ್ಯದಲ್ಲಿ. ಪ್ರೇಮ ಕವಿ ಅಂತೇಳಿ ಯಾರು ಹೇಳಿ ನೋಡೋಣ? ತಪ್ಪು. ಪ್ರೇಮ ಕವಿ ಯಾರು? KS ನರಸಿಂಹ ಸ್ವಾಮಿ. ಅದೇ ರೀತಿನೇ ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ವೈದ, ನುಣ್ಣನೆ ಎರಕಾವ ವೈದ, ಬಾಗಿಲು ತೆರೆದು ಬೆಳಕು ಹರಿದು ಜಗವೆಲ್ಲ ತ್ವೈದ, ಹೋಯ್ತು ಜಗವೆಲ್ಲ ತ್ವೈದ. ಈ ಗೀತೆ ರಚನಾಕಾರ ದ.ರಾ ಬೇಂದ್ರೆ. ಓಕೆ, ನಾವು ಇವತ್ತಿನ ದಿನ ದ.ರಾ ಬೇಂದ್ರೆ ಅವರು ಬರೆದಿರ್ತಕ್ಕಂಥ ಒಂದು ಪದ್ಯವನ್ನ ಅಭ್ಯಾಸ ಮಾಡಬೇಕಾಗಿದೆ ಮಕ್ಕಳೇ. ದ.ರಾ ಬೇಂದ್ರೆ ಅವರ ಪರಿಚಯ ಗೊತ್ತಿದೆಯಲ್ಲ ನಿಮಗೆ? ಅವರನ್ನ ಕನ್ನಡ ಸಾಹಿತ್ಯದಲ್ಲಿ ಏನಂತ ಕರೀತಾರೆ? ವರಕವಿ ಅಂತ ಹೇಳಿ ಕರಿತೀವಿ. ಶಬ್ದ ಗಾರುಡಿಗ ಅಂತ ಹೇಳಿಬಿಟ್ಟು ಇವರನ್ನ ಕರಿತೀವಿ. ಅಂತಹ ವರಕವಿ ದ.ರಾ ಬೇಂದ್ರೆ ಅವರು ಬರೆದಿರ್ತಕ್ಕಂಥ ಈ ಒಂದು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಪದ್ಯವನ್ನ ಇವತ್ತಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ ಮಕ್ಕಳೇ. ಇವತ್ತಿನ ಪದ್ಯದ ಹೆಸರು ಏನು? ಈ ಪದ್ಯವನ್ನ ಬರೆದ ಕವಿ ಯಾರು? ಈಗ ಈ ಒಂದು ಅಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಪದ್ಯವನ್ನ ಬರೆದಿರ್ತಕ್ಕಂಥ ಕವಿಯ ಪರಿಚಯವನ್ನ ಮಾಡಿಕೊಡಲು ಈ 10ನೇ ತರಗತಿ ಸಿ ವಿಭಾಗದ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನಾಗರಾಜಯ್ಯ ಮತ್ತು DM ಮನುಕುಮಾರ್ ಅವರು ಬರ್ತಾ ಇದ್ದಾರೆ. ಸಂದರ್ಶನದ ಮೂಲಕ ಕವಿ ಪರಿಚಯವನ್ನ ಮಾಡಿಕೊಡ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಅವರು ಹೇಳುವಂತ ವಿಚಾರಗಳನ್ನ ಕೇಳಿಬಿಟ್ಟು ಮುಂದೆ ನೀವು ಪ್ರಶ್ನೆಗಳನ್ನ ಕೇಳಬೇಕು. ಬನ್ನಿ, ನಿಮಗೆ ಪ್ರೀತಿಪೂರ್ವಕವಾದ ಸ್ವಾಗತ. ಪ್ರೀತಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಇಂದಿನ ಲೇಖಕರ ಅಥವಾ ಕವಿಯ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಜ್ಞಾನವಾಹಿನಿ ಚಾನಲ್ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಲೇಖಕರ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಕನ್ನಡದ ಶಬ್ದ ಕವಿ, ಕಾದಂಬರಿಗಾರ, ವರಕವಿ, ಶಬ್ದಗಾರರಿಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ದ.ರಾ ಬೇಂದ್ರೆ ಅವರು. ಸರ್ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಸರ್ ನಮಸ್ಕಾರ. ಸರ್ ವೀಕ್ಷಕರ ಪರವಾಗಿ ಜ್ಞಾನವಾಹಿನಿ ಚಾನಲ್ ಪರವಾಗಿ ತಮಗೆ ಗೌರವ
ನಿಮ್ಮ ಪೂರ್ಣವಾದ ಹೆಸರೇನು? ನಮ್ಮ ಪೂರ್ಣವಾದ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಸರ್, ನೀವು ಜನಿಸಿದ ಜನ್ಮ ವರ್ಷ ಎಷ್ಟು? ನಾನು ಜನಿಸಿದ ಜನ್ಮ ವರ್ಷ 1896 ಜನವರಿ 31ರಂದು ಜನಿಸಿದ್ದೆ. ಸರ್, ನಮ್ಮ ಜನ್ಮಸ್ಥಳ ಯಾವುದು? ನಮ್ಮ ಜನ್ಮಸ್ಥಳ ಬಂದ್ಬಿಟ್ಟು ಧಾರವಾಡ. ಸರ್, ತಮ್ಮ ತಂದೆ ತಾಯಿಯರ ಹೆಸರೇನು? ನಮ್ಮ ತಂದೆ ಹೆಸರು ರಾಮಚಂದ್ರ ಬೇಂದ್ರೆ, ನಮ್ಮ ತಾಯಿ ಹೆಸರು ಅಂಬವ್ವ. ನನ್ನ ಮಗನ ಹೆಸರು ವಾಮ ಬೇಂದ್ರೆ, ನನ್ನ ಪತ್ನಿ ಹೆಸರು ಲಕ್ಷ್ಮೀಬಾಯಿ. ಸರ್, ತಾವು ಎಲ್ಲಿಯವರೆಗೆ ಶಿಕ್ಷಣ ಪಡೆದಿದ್ದೀರಿ? ನಾನು BA ಮತ್ತು MA ಪದವಿಯನ್ನು ಪಡೆದುಕೊಂಡಿದ್ದು. ನಾನು BA ಪದವಿಯನ್ನು ಪುಣೆ ಫರ್ಗ್ಯೂಸನ್ ಕಾಲೇಜಿನಲ್ಲಿ ಮುಗಿಸಿದ್ದು ಮತ್ತು MA ಪದವಿಯನ್ನು ಮುಂಬಯಿ ವಿಶ್ವವಿದ್ಯಾನಿಲಯದಲ್ಲಿ ಮುಗಿಸಿದೆ. ಸರ್, ತಮ್ಮ ಕಾವ್ಯನಾಮದ ಹೆಸರೇನು? ನನ್ನ ಕಾವ್ಯನಾಮ ಬಂದ್ಬಿಟ್ಟು ಅಂಬಿಕಾತನಯ್ಯ ದತ್ತ. ಸರ್, ತಮ್ಮ ವೃತ್ತಿ ಜೀವನದ ಬಗ್ಗೆ ತಿಳಿಸಿಕೊಡ್ತೀರಾ? ನಾನು ಗರುಗಿನ ವಿದ್ಯಾದಾನ ಸಂಸ್ಥೆಯ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನಾಗಿ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತನಾದ ಮೇಲೆ DIV ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಂತರ ಧಾರವಾಡದ ಆಕಾಶವಾಣಿ ಕೇಂದ್ರದಲ್ಲಿ ಬಾನುಲಿ ಸಲಹೆಗಾರನಾಗಿ ಸೇವೆ ಸಲ್ಲಿಸಿದ್ದೆ. ಸರ್, ನೀವು ಇದುವರೆಗೂ ಬರೆದಿರುವ ಕೃತಿಗಳ ಪರಿಚಯ ಮಾಡಿಕೊಡಿ. ನಾನು ಬರೆದ ಕೃತಿಗಳೆಂದರೆ ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿಗೀತ, ನಾಗಲೀಲೆ, ಗಂಗಾವತರಣ, ಸೂರ್ಯಪಾನ, ನಗೆಯ ಹೊಗೆ ಮತ್ತು ಸಾಹಿತ್ಯದ ವಿರಾಟ್ ಸ್ವರೂಪ, ಅರುಳು ಮರಳು, 4 ತಂತಿ ಮತ್ತು ಗುಣನ ಮುಂತಾದ ಕೃತಿಗಳು. ನಿಮಗೆ ಸಾಹಿತ್ಯ ಕೃತಿಗಾಗಿ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ನೀಡಿದ ಗೌರವ ಪುರಸ್ಕಾರದ ಬಗ್ಗೆ ತಿಳಿಸಿ. ಒಂದನೇದಾಗಿ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಭಾರತ ಸರ್ಕಾರವು ನೀಡುವ ಪದ್ಮಶ್ರೀ ಪ್ರಶಸ್ತಿ ಲಭಿಸಿತು ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯ ನೀಡುವ ಗೌರವ ಡಾಕ್ಟರೇಟ್ ಪದವಿ ನೀಡಿತು. ಸರ್, ಇನ್ನೇನಾದರೂ ವಿಶೇಷತೆ ಇದ್ದರೆ ವೀಕ್ಷಕರಿಗೆ ತಿಳಿಸಿ. ವಿಶೇಷ ಎಂದರೆ ನನಗೆ ಕನ್ನಡ, ಇಂಗ್ಲಿಷ್ ಮತ್ತು ಮರಾಠಿ ಭಾಷೆಗಳ ಪರಿಚಯ ಇದ್ದುದರಿಂದ ಈ 3 ಭಾಷೆಗಳಲ್ಲೂ ಒಂದೊಂದು ಕೃತಿಗಳನ್ನು ರಚನೆ ಮಾಡಿದ್ದೇನೆ. ಮತ್ತೆ ನನಗೆ ಒಲಿದ ಪ್ರಕಾರವೆಂದರೆ ಅದು ಭಾವಗೀತೆ. ಇದುವರೆಗೂ ನಮ್ಮೊಂದಿಗೆ ಇದ್ದು ಜೀವನ ಮತ್ತು ಸಾಧನೆಗಳ ಸಂಕ್ಷಿಪ್ತ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ವೀಕ್ಷಕರ ಪರವಾಗಿ, ಜ್ಞಾನವಾಹಿನಿ ಚಾನಲ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇದುವರೆಗೂ ಮಕ್ಕಳೇ, ಇದುವರೆಗೂ ಭಾವಗೀತೆಯ ಕವಿಯಾಗಿರ್ತಕ್ಕಂಥ ವರಕವಿಯಾಗಿರ್ತಕ್ಕಂಥ ದಾರಾ ಬೇಂದ್ರೆ ಅವರ ಜೀವನ ಮತ್ತು ಸಾಧನೆಗಳ ಒಂದು ಸಂಕ್ಷಿಪ್ತ ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ. ಈ ಇಬ್ಬರು ವಿದ್ಯಾರ್ಥಿಗಳಿಗೆ ಈ ತರಗತಿಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ತಾವೇನಾದ್ರೂ ಪ್ರಶ್ನೆಗಳು ಕೇಳದಿದ್ರಪ್ಪ ಅಂದ್ರೆ ಕವಿಗಳನ್ನ ಕೇಳಬಹುದು. ಕೇಳಪ್ಪ. ಸರ್, ನೀವು ರಚಿಸಿರುವಂತ ಮರಾಠಿ ಕೃತಿಯನ್ನು ಹೇಳ್ತೀರಾ? ಯಾವುದಾದ್ರು ಒಂದು ಮರಾಠಿಯಲ್ಲಿ ಕೃತಿ ಹೇಳೋದು. ಸರಿ, ಅದು ನೆನಪಿನಲ್ಲಿ ಬರ್ತಾ ಇಲ್ಲ. ನೆಕ್ಸ್ಟ್ ನಾನು ನಾಳೆ ದಿವಸ ತಿಳ್ಕೊಂಬಂದು ಹೇಳ್ತೇನೆ. ಓಕೆ. ಮತ್ತೆ ಜ್ಞಾನಪೀಠ ಪ್ರಶಸ್ತಿ ಎಷ್ಟರಲ್ಲಿ ಲಭಿಸಿತು? 1974ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ನನಗೆ 4 ತಂತಿ ಕೃತಿಗೆ ಲಭಿಸಿತು. ನಿಮ್ಮ ಪೂರ್ಣವಾದ ಹೆಸರು? ನಮ್ಮ ಪೂರ್ಣವಾದ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ನೆಕ್ಸ್ಟ್ ಜನ್ಮಸ್ಥಳ? ನಾನು ಜನಿಸಿದ ಜನ್ಮಸ್ಥಳ ಧಾರವಾಡ. ಓಕೆ, ಧನ್ಯವಾದಗಳು. ಈಗ ಕವಿ ಪರಿಚಯವನ್ನ ಮಾಡಿಕೊಟ್ರು. ಈಗ ಒಂದ್ಸಲ ಪದ್ಯ ವಾಚನವನ್ನ ಆಲಿಸ್ಬೇಕಾಗುತ್ತೆ. ನೀವು ಎಲ್ಲರೂ ಕೂಡ ಗಮನವಿಟ್ಟು ಕೇಳಬೇಕು. ಕೇಳಿ.
ವಿದ್ಯಾರ್ಥಿಗಳೇ, ಈಗ ಇದುವರೆಗೂ ಕೂಡ ಹಾಡನ್ನ ವೀಕ್ಷಣೆ ಮಾಡಿದ್ರಿ. ಹಾಡನ್ನ ವೀಕ್ಷಣೆ ಮಾಡೋದ್ರ ಜೊತೆಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕವಿಗಳ ಒಂದು ಭಾವಚಿತ್ರವನ್ನ ನೋಡಿದಿರಿ. ಆಮೇಲೆ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅನ್ನುವಂತ ಭಾವಚಿತ್ರವನ್ನ ವೀಕ್ಷಣೆ ಮಾಡಿದ್ರಿ. ಆಮೇಲೆ ಅವರು ಬರೆದಿರ್ತಕ್ಕಂಥ ಪ್ರಸಿದ್ಧವಾದ ಕವನ ಸಂಕಲನ ಅರಳು ಮರಳು ಒಂದು ಕೃತಿಯ ಪುಸ್ತಕದ ಮೇಲ್ಪುಟವನ್ನ ನಾವು ನೋಡಿದಿರಿ. ಈ ಒಂದು ಪದ್ಯದ ಆಕರ ಗ್ರಂಥವಾಗಿರ್ತಕ್ಕಂಥ ಗರಿ ಕವನ ಸಂಕಲನದ ಮೇಲ್ಪುಟವನ್ನ ನೀವು ನೋಡಿದಿರಿ. ಆಮೇಲೆ ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ 4 ತಂತಿ ಕವನ ಸಂಕಲನದ ಹೊರಪುಟವನ್ನ ತಾವು ವೀಕ್ಷಣೆ ಮಾಡಿದ್ರಿ. ಮತ್ತು ಈ ಪದ್ಯವನ್ನ ಬರೆದಿರ್ತಕ್ಕಂಥ ಲೇಖಕರ ಭಾವಚಿತ್ರವನ್ನು ಕೂಡ ವೀಕ್ಷಣೆ ಮಾಡಿದಿರಿ. ಓಕೆ, ಕವಿಯ ಒಂದು ಸಂಕ್ಷಿಪ್ತ ಪರಿಚಯ ತಮ್ಮೆಲ್ಲರಿಗೂ ಕೂಡ ಆಯಿತು ಅಂತ ಹೇಳಿಬಿಟ್ಟು ಭಾವಿಸ್ತೀನಿ. ಈಗ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಪದ್ಯದ ಒಂದು ಆಶಯ ಏನು ಅನ್ನೋದನ್ನ ನೋಡೋಣ. ಎಲ್ಲರೂ ಟೆಕ್ಸ್ಟ್ ಬುಕ್ ಅನ್ನ ಗಮನಿಸಿ. ಚಲನಶೀಲತೆ ಜೀವಂತಿಕೆಯ ಗುಣ. ನೋಡ್ರಿ, ಯಾವುದು ಚಲನೆ ಇರುತ್ತೋ ಅದು ಏನನ್ನ ಪಡೆದುಕೊಂಡಿರುತ್ತೆ? ಜೀವಂತಿಕೆಯನ್ನ ಪಡೆದುಕೊಂಡಿರುತ್ತೆ. ಅದು ಸದಾ ಏನಾಗ್ತದೆ? ಬದಲಾವಣೆಯನ್ನ ಹೊಂದುತ್ತಾ ಇರುತ್ತೆ. ನಾವು ಮನುಷ್ಯರಾಗಿರ್ತಕ್ಕಂಥವ್ರು ಸದಾ ಏನಾಗಿರ್ಬೇಕು? ಚಲನಶೀಲರಾಗಿರಬೇಕು. ಅಂದ್ರೆ ಹೊಸ ವಿಚಾರಗಳನ್ನ, ಹೊಸ ಭಾವನೆಗಳನ್ನ, ಹೊಸ ಅಭಿಪ್ರಾಯಗಳನ್ನ ತಿಳಿದುಕೊಳ್ಳುವಂತಹ ಮನೋಭಾವವನ್ನ ಬೆಳೆಸ್ಕೊಂಡಿದ್ರೆ ಅದು ಜೀವಂತಿಕೆಯ ಲಕ್ಷಣ ಅಂತ ಹೇಳ್ತಾರೆ. ನೀವೇನೂ ಬದಲಾವಣೆ ಆಗದೇ ಇದ್ರಪ್ಪ ಅಂದ್ರೆ ಬದುಕಿದ್ದು ಸತ್ತಂತೆ ಆಗುತ್ತೆ. ಅದು ಹಂಗಾಗಬಾರ್ದು. ನೀವೆಲ್ಲರೂ ಏನಾಗಬೇಕು? ಚಲನಶೀಲ ವ್ಯಕ್ತಿಗಳು ಆಗಬೇಕು. ಚಲನಶೀಲ ವ್ಯಕ್ತಿಗಳು ಆಗ್ಬೇಕಪ್ಪ ಅಂದ್ರೆ ವಿವಿಧ ರೀತಿಯ ಜ್ಞಾನವನ್ನ, ವಿಚಾರಗಳನ್ನ ತಿಳಿದುಕೊಳ್ಬೇಕು. ಮುಂದುವರೆದು ಹೇಳ್ತಾರೆ, ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಉರುಳುತ್ತದೆ. ನೋಡ್ರಿ, ನಿಸರ್ಗ ಅಂದ್ರೆ ಏನಪ್ಪ? ಪ್ರಕೃತಿ, ನೇಚರ್ ಅಂತ ಹೇಳಿದ್ದಾರೆ. ನಿಸರ್ಗದಲ್ಲಿ ಏನಿದೆ? ಹೊಂದಾಣಿಕೆ. ಅದಕ್ಕೆ ಅನುಗುಣವಾಗಿ ನಿಸರ್ಗ ಏನಾಗುತ್ತೆ? ಬದಲಾವಣೆ ಆಗ್ತದೆ. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ, ಬೆಳಗಿನ ಹೊತ್ತು, ಮಧ್ಯಾಹ್ನದ ಹೊತ್ತು, ಸಾಯಂಕಾಲದ ಹೊತ್ತು, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಅಂದ್ರೆ ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಏನಾಗುತ್ತೆ? ಉರುಳುತ್ತಾ ಹೋಗುತ್ತೆ. ಆ ಕಾಲಕ್ಕೆ ತಕ್ಕಂತೆ ನಾವೇನ್ ಮಾಡಬೇಕು? ಹೊಂದಿಕೊಂಡು ಹೋಗಬೇಕು. ಆ ಕಾಲವನ್ನ ತಡೆಯುವಂತ ಶಕ್ತಿ ಯಾರಿಗೂ ಕೂಡ ಇಲ್ಲ ಅಂತ. ಯಾಕಂದ್ರೆ ಎಂತಹ ಪ್ರಭಾವಶಾಲಿಯಾದರೂ ಕೂಡ ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ತಲೆಬಾಗಲೇಬೇಕು. ಆ ಕಾಲಚಕ್ರಕ್ಕೆ ನಾವು ಎಂತಹ ಪ್ರಭಾವಶಾಲಿಯಾದರೂ ಕೂಡ, ಪರಾಕ್ರಮಶಾಲಿಯಾದರೂ ಕೂಡ ಕಾಲಕ್ಕೆ ಏನ್ ಮಾಡಬೇಕು? ತಲೆಬಾಗಲೇಬೇಕು ಮತ್ತು ಅದಕ್ಕೆ ಹೊಂದಿಕೊಂಡು ಹೋಗಲೇಬೇಕು. ಆಯಾ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆಯು ಕಾಲ ಉರುಳಿದಂತೆ ಇತಿಹಾಸವಾಗುತ್ತಾ ಹೋಗುತ್ತದೆ. ಕಾಲ ಉರುಳುತ್ತಾ ಹೋಗಂತಲ್ಲ ಏನಾಗುತ್ತೆ? ಇತಿಹಾಸ ಆಗುತ್ತೆ. ಈಗ ಕಾಲ ಉರುಳೋಯ್ತು, ನಿನ್ನೆದು ಅದು ಏನಾಯ್ತು? ಇತಿಹಾಸ. ಆ ಕಾಲದಲ್ಲಿ ನಡೆದಿರುವಂತಹ ಪ್ರಮುಖ ಘಟನೆಗಳು ಇತಿಹಾಸದ ಪುಟಗಳಿಗೆ ಸೇರುತ್ತೆ. ಗೊತ್ತಾಯ್ತಾ? ಕವಿ ಬೇಂದ್ರೆ ಅವರು ಕಾಲದ ಗತಿಯನ್ನ ಆರುವ ಹಕ್ಕಿಯೊಂದಿಗೆ ಸಮೀಕರಿಸಿ ನೋಡುವ ಪ್ರಯತ್ನ ಮಾಡಿದ್ದಾರೆ. ನೋಡ್ರಿ, ಇಲ್ಲಿ ಕಾಲವನ್ನ ಕವಿ ಯಾವುದಕ್ಕೆ ಹೋಲಿಸಿದ್ದಾರೆ? ಬಾನಂಗಳದಲ್ಲಿ ಹಾರಾಡ್ತಾ ಇರ್ತಕ್ಕಂಥ ಹಕ್ಕಿಗೆ ಹೋಲಿಸಿ ವರ್ಣಿಸಿದ್ದಾರೆ. ಅಂತ ಇಲ್ಲಿ ಕಾಲವನ್ನ ಯಾವ್ದು ಹೋಲಿಸಿದ್ದಾರಪ್ಪ ಅಂತಂದ್ರೆ ಹಾರುವ ಹಕ್ಕಿಗೆ ಹೋಲಿಸಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹಕ್ಕಿಯ ಹಾರುವಿಕೆ ಪ್ರಕೃತಿಯ ಸಹಜತೆಯೊಂದಿಗೆ ಯುಗ ಯುಗಗಳೇ ಉರುಳಿ ಹೊಸತನಕ್ಕೆ ತೆರೆದುಕೊಳ್ಳುವ ಸಂಕೇತವೂ ಆಗಿದೆ. ನೋಡ್ರಿ, ಹಕ್ಕಿ ಅಂತಕ್ಕಂಥದ್ದು ಇವತ್ತು ಕಾಲ ಪಕ್ಷಿ ಅನ್ನೋದೇನಾಗುತ್ತೆ?
ಯುಗ ಯುಗಗಳಲ್ಲಿ ನಡೆದಿರ್ತಕ್ಕಂಥ ಆಗು ಹೋಗುಗಳನ್ನ ತಿಳಿಸಿಕೊಡುವುದರ ಜೊತೆಗೆ ಪರಿವರ್ತನೆಯನ್ನು ಕೂಡ ಉಂಟು ಮಾಡುವಂತಹ ಶಕ್ತಿ ಅದಕ್ಕೆ ಇದೆ ಅನ್ನೋದನ್ನ ಮೊದಲನೇ ನುಡಿ ಹೇಳಿದ್ರು. ಕಾಲ ಯಾವ ಲಕ್ಷಣ? ಜೀವಂತಿಕೆಯ ಲಕ್ಷಣ. ಅದು ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಏನಾಗುತ್ತೆ? ಉರುಳುತ್ತಾ ಹೋಗುತ್ತೆ. ಕಾಲಚಕ್ರದಲ್ಲಿ ಎಲ್ಲರೂ ಕೂಡ ಏನಾಗಬೇಕು? ತಲೆಬಾಗಲೇ ಬೇಕು ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಕವಿ ಬೇಂದ್ರೆಯವರು ಕಾಲವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಮಾನವಕ್ಕೆ ಹೋಲಿಸಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಕೇವಲ ಗತಿಶೀಲವೂ ಅಲ್ಲ, ಪ್ರಗತಿಶೀಲವೂ ಹೌದು ಅನ್ನೋದನ್ನ ತಿಳಿಸಿಕೊಟ್ಟಿದ್ದಾರೆ. ಮುಂದುವರೆದು ಹೇಳ್ತಾ ಇದ್ದಾರೆ, ಶುಕ್ರ, ಚಂದ್ರ, ಮಂಗಳ ಲೋಕ ಸಂಚಾರ ಕಾಲದ ಒಂದು ಭೌತಿಕ ಲಕ್ಷಣ. ಮಾನವ ಅಂತಕ್ಕಂಥವನು ಇವತ್ತು ಹಕ್ಕಿಯಂತೆ ವೈಜ್ಞಾನಿಕವಾಗಿಯೂ ಕೂಡ ಸಾಧನೆಯನ್ನ ಮಾಡಿದ್ದಾನೆ. ಏನಪ್ಪಾ ಅಂದ್ರೆ ಭೂಮಿಯಿಂದ ಅಂತರಿಕ್ಷಕ್ಕೆ ಹಾರುವಂತಹ ಪ್ರಯತ್ನವನ್ನ ಮಾಡಿದ್ದಾನೆ. ಅದಕ್ಕಾಗಿ ಅವನೇನೇನು ಶುಕ್ರ ಗ್ರಹಕ್ಕೆ, ಚಂದ್ರ ಗ್ರಹಕ್ಕೆ, ಮಂಗಳ ಲೋಕಕ್ಕೆ ತನ್ನ ಪ್ರಯಾಣವನ್ನ ಬೆಳೆಸಿದ್ದಾನೆ. ಅದು ತಿಳಿಸಿಕೊಡೋದ್ರ ಜೊತೆಗೆ ಬ್ರಿಟಿಷ್ ಸಾಮ್ರಾಜ್ಯದಿಂದ ಪಾರಾಗುವಂತಹ ಕಲ್ಪನೆಯೂ ಕೂಡ ತಿಳಿಸಿಕೊಡುತ್ತೆ. ಹಕ್ಕಿ ಹಾರುತ್ತಿದೆ ನೋಡಿದಿರಾ ಕವನವೂ ಕೂಡ ನಮಗೆ ಬ್ರಿಟಿಷರಿಂದ ನಾವು ಹೇಗೆ ಬಿಡುಗಡೆ ಹೊಂದಿದ್ವಿ ಅನ್ನೋ ಸ್ವಾತಂತ್ರ್ಯದ ಕಲ್ಪನೆಯನ್ನು ಕೂಡ ತಿಳಿಸಿಕೊಡುತ್ತೆ ಈ ಒಂದು ಕವನ ಅಂತಕ್ಕಂಥದ್ದು ಇಲ್ಲಿ ಹೇಳಬಹುದು. ಈ ಕಾಲ ಪಕ್ಷಿಯ ಹೊಡೆತಕ್ಕೆ ಸಾಕಷ್ಟು ಬದಲಾವಣೆಗಳು ಆಗಿದ್ದಾವೆ. ರಾಜಕೀಯ ಬದಲಾವಣೆಗಳಾಗಿದ್ದಾವೆ, ಪ್ರಾಕೃತಿಕ ಬದಲಾವಣೆಗಳು ಇದ್ದಾವೆ. ಅಂತಹ ಒಂದು ಕಾಲ ಪಕ್ಷಿಯ ಮಹತ್ವವನ್ನ ಕವಿ ಈ ಒಂದು ಪ್ರಸ್ತುತವಾಗಿರ್ತಕ್ಕಂಥ ಪದ್ಯದಲ್ಲಿ ತಿಳಿಸ್ತಾ ಇದ್ದಾನೆ. ಹಾಗಾದ್ರೆ ಅಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಈ ಒಂದು ಕವನ ಯಾವುದ್ರ ಬಗ್ಗೆ ತಿಳಿಸ್ಕೊಡುತ್ತೆ? ಕಾಲದ ಮಹತ್ವ, ಸಮಯದ ಮಹತ್ವ. ಇದ್ರ ಬಗ್ಗೆ ಒಂದು ಕಥೆ ಇದೆ ನಿಮಗೆ, ಆ ಕಥೆಯನ್ನ ತಾವು ಕೇಳಬೇಕು. ಸಮಯದ ಮಹತ್ವ ಅಂತ ಹೇಳಿ. ಸಮಯದ ಮಹತ್ವ ಅಂದ್ರೆ ಏನಪ್ಪಾ ಅಂದ್ರೆ, ಈ ವಿದ್ಯಾರ್ಥಿಗಳ ನಿಮಗೂ ಕೂಡ ಏನ್ ಬೇಕು? ಸಮಯ ಅಂತಕ್ಕಂಥದ್ದು ಬೇಕೇ ಬೇಕು. ಯಾರು ಸಮಯವನ್ನ ಸದುಪಯೋಗ ಪಡಿಸ್ಕೊಳ್ತಿರೋ ಅವರು ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕಾಗಿ ನಾವು ಒಂದು ಕಥೆ ಇದೆ. ಏನಪ್ಪಾ ಅಂತಂದ್ರೆ, ಒಂದು ಗುರುಕುಲ ಅನ್ನೋದಿತ್ತು. ಇಂದಿನ ಕಾಲದಲ್ಲಿ ಗುರುಗಳು ಗುರುಕುಲದಲ್ಲಿ ವಾಸಿಸ್ತಾ ಇದ್ರು. ಆ ಗುರು ಎಲ್ಲಿರ್ತದೋ ಅಲ್ಲಿಗೆ ಹೋಗಿ ಶಿಷ್ಯ ಏನ್ ಮಾಡಬೇಕಾಗಿತ್ತು? ವಿದ್ಯೆಯನ್ನ ಕಲಿಯುವಂತಹ ಪದ್ಧತಿ ಇತ್ತು. ಈಗಿನ ಹಾಗೆ ಶಾಲಾ ಕಾಲೇಜುಗಳ ವ್ಯವಸ್ಥೆ ಇದ್ದಿಲ್ಲ. ಒಂದು ಗುರುಕುಲ ಇತ್ತು. ಆ ಗುರುಕುಲದಲ್ಲಿ ಇರ್ತಕ್ಕಂಥ ಎಲ್ಲ ಶಿಷ್ಯರಿಗೂ ಕೂಡ ಗುರುಗಳು ಒಂದು ದಿನ ಏನ್ ಮಾಡ್ತಾ ಇದ್ರು? ಪ್ರವಚನವನ್ನ ಅಥವಾ ಪಾಠವನ್ನ ಹೇಳಿಕೊಡ್ತಾ ಇದ್ರು. ಅದರಲ್ಲಿ ಒಬ್ಬ ಸೋಮಾರಿ ವಿದ್ಯಾರ್ಥಿ ಅವನು ಗುರುಗಳು ಹೇಳಿರ್ತಕ್ಕಂಥ ಮಾತಿಗೆ ಯಾವುದಕ್ಕೂ ಕೂಡ ಏನ್ ಮಾಡ್ತಿದ್ದಿಲ್ಲ? ಸ್ಪಂದಿಸ್ತಿದ್ದಿಲ್ಲ, ಕೇಳ್ತಿದ್ದಿಲ್ಲ. ಅವನು ಸೋಮಾರಿ ಆಗಿಬಿಟ್ಟಿದ್ದ. ಇವನನ್ನ ಹೇಗಾದ್ರೂ ಮಾಡಿ ಸರಿದಾರಿಗೆ ತರಬೇಕು ಅಂತ ಹೇಳಿ ಗುರುಗಳು ಏನ್ ಮಾಡ್ತಾರೆ? ವೈಯಕ್ತಿಕವಾಗಿ ಇಂಡಿವಿಜುವಲ್ ಅವನನ್ನ ಕರೆದು ಬಿಟ್ಟು ಅವನಿಗೆ ಹೇಳ್ತಾರೆ, ನೋಡಪ್ಪ, ಜೀವನದಲ್ಲಿ ವಿದ್ಯೆ ಅತ್ಯಂತ ಮಹತ್ವದ್ದು. ಅದ್ರ ಜೊತೆಗೆ ಸಮಯವೂ ಕೂಡ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಸಮಯವನ್ನ ವ್ಯರ್ಥ ಮಾಡಿಕೊಳ್ಳದೆ ಸದುಪಯೋಗ ಪಡಿಸಿಕೊಳ್ಳು ಅಂತ ಹೇಳಿಬಿಟ್ಟು ಹೇಳ್ತಾನೆ. ಯಾರೋ ಗುರುಗಳು. ಅವಾಗ ಆ ವಿದ್ಯಾರ್ಥಿ ಏನ್ ಹೇಳ್ತಾನೆ? ಉದ್ದಟತನದ ಉತ್ತರವನ್ನ ಕೊಡ್ತಾನೆ. ಗುರುಗಳೇ, ಇನ್ನು ಕಲಿಲಿಕ್ಕೆ ಸಾಕಷ್ಟು ಸಮಯ ಇದೆ, ಏನ ಮುಂದೆ ಕಲ್ತ ನೋಡಿ ಹಾಕ್ಬಿಡ್ಲಿ ಅಂತ ಹೇಳ್ಬಿಟ್ಟು ಅಸಡ್ಡೆಯಿಂದ ಉತ್ತರ ಕೊಟ್ಟ. ಆವಾಗ ಇವನ್ ಹಂಗ ಬಿಟ್ರ ಹಾಳಾಗಿ ಹೋಗ್ತಾನ, ಇವನಿಗೆ ಕಲಿಸ್ಲೇಬೇಕು ಅಂತ ಹೇಳಿಬಿಟ್ಟು ಆ ವಿದ್ಯಾರ್ಥಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾನೆ. ಯಾರೋ ಒಂದನೇ ಪ್ರಶ್ನೆ ಕೇಳ್ತಾನೆ, ನಿನ್ನ ಜೀವಿತದ ಅವಧಿ ಎಷ್ಟು ಅಂತ ಕೇಳ್ತಾನೆ. ಆವಾಗ ಆ ವಿದ್ಯಾರ್ಥಿ ಹೇಳ್ತಾನೆ, 100 ವರ್ಷ ಅಂತ. ಹಾಗಾದ್ರೆ ನೀನು 100 ವರ್ಷದಲ್ಲಿ 50 ವರ್ಷ ನಿದ್ದೆಯಲ್ಲೇ ಕಳೆದೀಯಾ, ಹೌದೋ ಅಲ್ವೋ ಅಂತ ಕೇಳ್ತಾರೆ. ಹೌದು ಗುರುಗಳೇ, ನೀವು ಹೇಳ್ತಕ್ಕಂಥದ್ದು ಸತ್ಯ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾನೆ. ಅವಾಗ ಮುಂದುವರೆದು ಬಿಟ್ಟು ಗುರುಗಳು ಹೇಳ್ತಾರೆ, ನಿನ್ನ ಬಾಲ್ಯದ ಜೀವನ ಯಾವಾಗ ಮುಗಿತದಪ್ಪ ಅಂದ್ರೆ 15 ವರ್ಷ ಬೇಕು.
ಮತ್ ನೋಡ್ರಿ 15 ವರ್ಷ ನಿನ್ನ ಬಾಲ್ಯವನ್ನ ಕಳಿತೀಯ, ಅದ್ರಾಗ ಹೋಗ್ಬಿಡ್ತು. ಮತ್ತೆ ನಿನ್ನ ವೃದ್ಧಾಪ್ಯವನ್ನ ಕಳೀಲಿಕ್ಕೆ ಎಷ್ಟು ವರ್ಷ ಬೇಕು? 15 ವರ್ಷ ಬೇಕಾಯ್ತು. ಇನ್ನು ಎಷ್ಟು ವರ್ಷ ಉಳಿತು? 20 ವರ್ಷ ಉಳಿತು. 50 ವರ್ಷದಾಗ ಯಾವತ್ತಲ್ರಿ? 15 ವರ್ಷ ಬಾಲ್ಯ, 15 ವರ್ಷ ವೃದ್ಧಾಪ್ಯ, 30 ವರ್ಷ ಆಯ್ತು. ಇನ್ನು 20 ವರ್ಷ. 20 ವರ್ಷದಲ್ಲಿ ಕೆಲವು ವರ್ಷಗಳು ಕಾಯಿಲೆಗಳು, ಕಷ್ಟಗಳು, ನೋವುಗಳು, ದುಃಖಗಳನ್ನ ಕಳೀತಾ ಇದೆಯಾ. ಹಾಗಾಗಿ ನೀನು ಎಷ್ಟು ವರ್ಷ ಉಳಿತು? ಮತ್ತೆ ಉಳಿದಿರ್ತಕ್ಕಂತ ಕಡಿಮೆ ವರ್ಷದಲ್ಲಿ ನೀನು ಸಾಧನೆಯನ್ನ ಮಾಡಿ ಹೇಗೆ ಸುಖ ಸಂತೋಷವನ್ನ ಅನುಭವಿಸ್ತೀಯಾ ಅಂತ ಹೇಳಿ ಗುರುಗಳು ಪ್ರಶ್ನೆ ಕೇಳಿಬಿಡ್ತಾರೆ. ಆವಾಗ ಆ ವಿದ್ಯಾರ್ಥಿಗೆ ಏನಾಗಿಬಿಡ್ತದೆ? ಜ್ಞಾನೋದಯ ಆಗ್ಬಿಡುತ್ತೆ. ಅಯ್ಯೋ ಹೌದಲ್ಲ, ಕಡಿಮೆ ಸಮಯ ಇದೆ, ನಾನು ಏನಾದ್ರೂ ಸಾಧನೆ ಮಾಡಬೇಕು, ಕೆಲ ವರ್ಷಗಳ ಕಾಲ ಸುಖ ಸಂತೋಷವಾಗಿ ಕಾಲ್ಬೇಕಂತ ಹೇಳ್ಬಿಟ್ಟು, ಗುರುಗಳೇ ನೀವು ಹೇಳಿದ್ದು ಸತ್ಯ ಇದೆ, ನಾನು ಇವತ್ತಿನಿಂದನೇ ದೃಢ ನಿರ್ಧಾರ ಮಾಡಿಬಿಟ್ಟು ಇವತ್ತು ನಾನು ಓದಿಬಿಟ್ಟು ಒಳ್ಳೆ ಸಾಧನೆಯನ್ನ ಮಾಡ್ತೀನಿ, ಸಮಯಕ್ಕೆ ನಾನು ಪ್ರಾಮುಖ್ಯತೆಯನ್ನ ಕೊಡ್ತೀನಿ ಅಂತ ಹೇಳಿಬಿಟ್ಟು ಹೇಳಿ ಮುಂದೆ ಆ ವಿದ್ಯಾರ್ಥಿ ಗುರುಕುಲದಲ್ಲಿ ಒಳ್ಳೆಯ ಅಭ್ಯಾಸವನ್ನ ಮಾಡಿಬಿಟ್ಟು ಒಳ್ಳೆ ವ್ಯಕ್ತಿ ಆಗ್ತಾರೆ. ಈ ಕಥೆಯಿಂದ ನಾವೇನ್ ತಿಳ್ಕೊಂಡ್ವಪ್ಪ ಅಂತಂದ್ರೆ ಸಮಯ ಅಂತಕ್ಕಂಥದ್ದು ಅದಕ್ಕಾಗಿ ಸಮಯವನ್ನ ಕೆಳಮುಖವಾಗಿ ಹರಿಯುವ ನೀರಿದ್ದಂತೆ ಅನ್ಕೋತಾರೆ. ನೋಡ್ರಿ, ಕೆಳಮುಖವಾಗಿ ಹರಿಯುವ ನೀರು ಅದು ಹಿಂಗ ಹರಿದತಕ್ಕಂಥ ಮುಂಕೋಗಟ್ಟೆ ಹೊರತಾಗಿ ಇದ್ದು ಕಾಯಲ್ಲ. ಹಂಗ ಸಮಯವೂ ಕೂಡ ಏನಾಗ್ತಪ್ಪ ಅಂದ್ರೆ ಉರುಳುತ್ತಾ ಹೋಗುತ್ತೆ. ಅವಾಗ ಅದು ಮತ್ತೆ ಮಿಂಚಿ ಹೋದ ಕಾಲ ಮರಳಿ ಬರೋದಿಲ್ಲ. ಅದಕ್ಕಾಗಿ ನೀನು ಸಮಯವನ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಇಷ್ಟು ಈ ಸಮಯದ ಮಹತ್ವ. ಯಾಕಂದ್ರೆ ಅಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅನ್ನೋದ್ರಲ್ಲಿ ಸಮಯದ ಮಹತ್ವ. ಇನ್ನೊಂದು ಕತೆ ಬರುತ್ತೆ ಮಕ್ಕಳೇ, ಬೇಂದ್ರೆ ಅಜ್ಜನ ಕತೆ ಅಂತ ಹೇಳಿ. ನಾನು ಮುಂಚಿತನೇ ಹೇಳಬೇಕಾಗಿತ್ತು, ಎರಡು ಒಟ್ಟಿಗೆ ಹೇಳೋಣ ಅಂತ ಹೇಳಿಬಿಟ್ಟು ಹೇಳಿದೆ. ಬೇಂದ್ರೆ ಅಜ್ಜನ ಕತೆ. ಒಂದು ಸಲ ಬೇಂದ್ರೆ ಮತ್ತು ಅವನ ಸ್ನೇಹಿತ ಸುರೇಶ್ ಕುಲಕರ್ಣಿ ಅಂತ ಹೇಳಿ ಕುದುರೆ ಗಾಡಿಯಲ್ಲಿ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಆ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದೊಳಗೆ ಹೋಗಿ ಬರುವಂತ ಸಂದರ್ಭದಲ್ಲಿ ಬರುವಷ್ಟರಲ್ಲಿ ಯಾರಿರೋದಿಲ್ಲ? ಟಾಂಗಾ ಗಾಡಿಯವನು ಇರೋದಿಲ್ಲ, ಕುದುರೆ ಗಾಡಿಯವನು ಇರೋದಿಲ್ಲ. ಕುಲಕರ್ಣಿ ಅವರು ಹೇಳ್ತಾರೆ, ಬೇಂದ್ರೆ ಅವರೇ ಒಂದು ಟಾಂಗಾ ಗಾಡಿಯನ್ನ ತರಲಿ ಅಂತ ಕೇಳಿದಾಗ, ಬೇಡ ನಾವು ನಡ್ಕೊಂಡೇ ಹೋಗೋಣ, ಮುಂದೆ ಬಂದ್ರಪ್ಪ ಅಂದ್ರೆ ಹತ್ಕೊಂಡು ಹೋದ್ರಾತು ಅಂತ ಹೇಳಿಬಿಟ್ಟು ಬೇಂದ್ರೆ ಮತ್ತು ಕುಲಕರ್ಣಿ ಏನ್ ಮಾಡ್ತಾರೆ? ಹೋಗ್ತಾರೆ. ಹೋಗುವಂತಹ ದಾರಿಯಲ್ಲಿ ಒಬ್ಬ ಚಪ್ಪಲಿಯನ್ನ ತಯಾರು ಮಾಡತಕ್ಕಂತ ವ್ಯಕ್ತಿ ಕಣ್ಣಿಗೆ ಬೀಳ್ತಾನೆ ರಸ್ತೆ ಪಕ್ಕದಲ್ಲಿ. ಆ ವ್ಯಕ್ತಿ ಯಾರನ್ನ ನೋಡ್ತಾನಪ್ಪ ಅಂದ್ರೆ ದಾರಾ ಬೇಂದ್ರೆಯವರ ಚಪ್ಪಲಿಯ ಉಂಗುಷ್ಟು ಹರಿದಿರ್ತಕ್ಕಂಥದ್ದನ್ನ ನೋಡ್ತಾನೆ. ಆಗ ಬೇಂದ್ರೆಯವರನ್ನ ಕೇಳ್ತಾನೆ, ಅಜ್ಜ ನಿನ್ನ ಕಾಲಿನ ಉಂಗುಷ್ಟು ಹರಿದು ಹೋಗಿದೆ, ಅದನ್ನ ಹಚ್ಚಿಕೊಡ್ತೀನಿ ಕೊಡು ಅಂತ ಹೇಳಿ ಕೇಳ್ತಾನೆ. ಆಯ್ತು ಅಂತೇಳಿ ಬೇಂದ್ರೆ ಅವರು ಚಪ್ಪಲಿಯನ್ನ ಬಿಡ್ತಾರೆ. ಬಿಡುವಂತ ಸಂದರ್ಭದಲ್ಲಿ ಆ ಮುದುಕ ಹೇಳ್ತಾನೆ, ಅಜ್ಜ ಬಿಸಿಲು ಬಹಳ ಇದೆ, ಕಾಲು ಸುಡ್ತದೆ, ನೆಲದ ಮೇಲೆ ಇಡಬೇಡ್ರಿ, ಮತ್ತೊಂದು ಜೊತೆ ಚಪ್ಪಲಿಯನ್ನ ಕೊಡ್ತೀನಿ, ಆ ಚಪ್ಪಲಿಯ ಮೇಲೆ ಕಾಲನ್ನ ಇಡ್ರಿ ಅಂದಾಗ ಬೇಂದ್ರೆ ಅವರಿಗೆ ಬಹಳ ಪ್ರೀತಿ ಮತ್ತು ಅಂತಃಕರಣ ಉಂಟಾಗಿಬಿಡುತ್ತೆ. ನೋಡಪ್ಪ, ಇವನು ಬಿಸಿಲಿಷ್ಟೆಲ್ಲ ಇದೆ, ನನ್ನ ಕಾಲು ಸುಡ್ತದಂತ ಹೇಳಿಬಿಟ್ಟು ನನಗೆ ಚಪ್ಪಲಿಯನ್ನ ಕೊಟ್ಟ, ಇವನು ಬಿಸಿಲಲ್ಲಿ ಕೂತ್ಕೊಂಡಿದ್ದಾನೆ, ಮೈಯೆಲ್ಲ ಸುಡಿಸ್ಕೊಂತ ಇದ್ದಾನೆ, ತನ್ನ ಬಗ್ಗೆ ಒಂದಿಷ್ಟು ಕೂಡ ಕಾಳಜಿ ಮಾಡ್ತಾ ಇಲ್ಲಲ್ಲ ಅಂತ ಹೇಳಿಬಿಟ್ಟು ಅವ್ರು ಏನ್ ಮಾಡ್ತಾರೆ, ತಮ್ಮಲ್ಲಿ ಇರ್ತಕ್ಕಂಥ ಛತ್ರಿಯನ್ನ ಇದನ್ ಮಾಡಿ ಅವನಿಗೆ ನೆರಳನ್ನ ಮಾಡ್ತಾರೆ. ಬೇಂದ್ರೆ ಅವರು ನೋಡ್ರಿ, ದೊಡ್ಡ ವ್ಯಕ್ತಿ ಬೇಂದ್ರೆ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ. ಆ ಚರ್ಮ ಚಪ್ಪಲಿ ಹೊಲಿತಕ್ಕಂಥ ವ್ಯಕ್ತಿಗೆ ಏನ್ ಮಾಡ್ತಾರೆ? ಹೊಡೆಯನ್ನ ಹಿಡಿದುಕೊಳ್ತಾರೆ, ಬಿಸಿಲು ಆಗಬಾರ್ದು ಅಂತ ಹೇಳಿ. ಆವಾಗ ಏನ್ ಹೇಳ್ತಾನೆ, ನೋಡಪ್ಪ ನೀವು ಮನೆಯಲ್ಲಿ ಸಂಸಾರ ಇದೆಯಾ ಅಂತ ಹೇಳ್ತಾನೆ. ಊನ್ರಿ ಐತಿ, 2 ಮಕ್ಕಳು ಇದ್ದಾರೆ ಅಂತ ಹೇಳ್ತಾನೆ. ಮತ್ತೆ ದಿನ ಎಷ್ಟು ಹೊಲಿತೀಯಾ ಅಂದ್ರೆ ಎಷ್ಟು ಚಪ್ಪಲಿಯನ್ನ ಹೊಲಿತೀಯಾ, ಎಷ್ಟು ನಿನಗೆ ಆದಾಯ ಬರುತ್ತೆ ಅಂತ ಹೇಳಿ ಕೇಳ್ತಾನೆ. ಅಷ್ಟಕ್ಕೆ ಚಪ್ಪಲಿ ಹೊಲಿಯೋದು ಮುಗಿದು ಬಿಡ್ತೈತಿ. 10 ರೂಪಾಯಿಯನ್ನ ತಮ್ಮ ಜೇಬಿನಿಂದ ತೆಗೆದುಕೊಡ್ತಾರೆ. ಯಾರೋ ಅಂತ ತೆಗೆದುಕೊಟ್ಟಾಗ ಬೇಂದ್ರೆ ಅವರು, ನಾ ಇದಕ್ಕೆ 1.5 ರೂಪಾಯಿ ಅಷ್ಟೇ ಆಗಿರೋದು, ಅಷ್ಟು ಉಳಿದು ಚಿಲ್ಲರೆ ಕೊಡ್ಲಿಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರೆ.
ಅವಾಗ ಬೇಂದ್ರೆ ಅವರು ಇವತ್ತಿನಿಂದಲೇ ನೀನು 10 ರೂಪಾಯಿಯನ್ನ ಸಂಪಾದನೆ ಮಾಡೇ ಮಾಡ್ತೀಯ. ಇವತ್ತು ನೀನು ಮನೆಗೆ ಹೋಗುವಂತ ಸಂದರ್ಭದಲ್ಲಿ ನಾಳೆ ಕುತ್ಕೊಂಡು ಚಪ್ಪಲಿ ಹೊಲಿಲಿಕ್ಕೆ ನೆರಳನ್ನ ಮಾಡಿಕೊಳ್ಳಿಕ್ಕೆ ಒಂದು ಪಡೆಯನ್ನ ತಗಬೇಕು. ನಿನ್ನ 2 ಮಕ್ಕಳಿಗೆ ಹಣ್ಣುಗಳನ್ನ ತೆಗೆದುಕೊಂಡು ಹೋಗಿದ್ರು ದುಡ್ಡಿನಲ್ಲಿ ಅಂತ ಹೇಳ್ತಾರೆ. ಅವರ ಒಂದು ಪ್ರೀತಿ ಅಂತಃಕರಣವನ್ನ ನೋಡಿ ಅಜ್ಜರೇ ನಿಮ್ಮ ಮನೆ ಎಲ್ಲೇ ಐತಿ ಅಂತ ಕೇಳ್ತಾರೆ. ಅವಾಗ ಧಾರವಾಡದ ಸಾಧನ ಕೇರಿಯಲ್ಲಿ ಐತಿ ಅಂತ ಹೇಳ್ತಾರೆ. ಹೇಳಿದಾಗ ಅಯ್ಯೋ ಬೇಂದ್ರೆ ಅವರ ಮನೆ ಪಕ್ಕದಲ್ಲಿದೆಯಾ ಅಂತ ಕೇಳ್ತಾನೆ ಅವ ಅಜ್ಜ. ಎದುರಿಗಿರ್ತಕ್ಕಂಥವ್ರು ಬೇಂದ್ರೆ ಅಂತೇಳಿ ನಾನೇ ಅಂತ ಹೇಳಲ್ಲ. ಅವ್ರು ಏನ್ ಮಾಡ್ತಾರೆ, ಊನಪ್ಪ ಅಲ್ಲೇ ಇದೆ ಅಂತ ಹೇಳ್ತಾನೆ. ಅವಾಗ ಅವ್ರು ಹೇಳಿಬಿಟ್ಟು ಅವರು ಟಾಂಗಾ ಗಾಡಿ ಹತ್ಕೊಂಡು ಪ್ರಯಾಣವನ್ನ ಬೆಳೆಸ್ತಾರೆ. ಈ ಕಥೆಯಿಂದ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂತಂದ್ರೆ ವ್ಯಕ್ತಿ ಎಷ್ಟೇ ಎತ್ತರಕ್ಕೆ ಹೋದ್ರೂ ಕೂಡ ಮಾನವೀಯತೆಯನ್ನ, ಹೃದಯವಂತಿಕೆಯನ್ನ ಮರಿಬಾರದು ಅನ್ನೋದು ನಾವು ಈ ಕಥೆಯಿಂದ ತಿಳಿದುಕೊಳ್ಳೋದು. ಅಂತಹ ಗುಣ ಮತ್ತೊಬ್ಬ ವ್ಯಕ್ತಿಯಲ್ಲಿ ಇತ್ತು. ನೀವ್ಯಾರಾದ್ರೂ ಹೇಳ್ತೀರಾ? ನಮ್ಮ ಭಾರತದ ರಾಷ್ಟ್ರಪತಿಗಳಾಗಿದ್ರು. ಭಾರತದ ರಾಷ್ಟ್ರಪತಿಗಳು APJ ಅಬ್ದುಲ್ ಕಲಾಂ. ಅವರಲ್ಲಿನೂ ಕೂಡ ನಾನು ರಾಷ್ಟ್ರಪತಿ ಆಗಿನಿ ಅನ್ನುವಂತಹ ಅಹಂಕಾರ ಇದ್ದಿಲ್ಲ. ಮಕ್ಕಳೊಂದಿಗೆ ಪ್ರೀತಿಯಿಂದ ಬೆರೆಯುವಂತಹ ಒಂದು ಮಾನವೀಯತೆ, ಹೃದಯವಂತಿಕೆಯನ್ನ ಇವತ್ತಿನ ದಿನಮಾನದಲ್ಲಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ರವರಲ್ಲಿ ಕಾಣಬಹುದು ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಅರ್ಥಾಯ್ತ ವಿದ್ಯಾರ್ಥಿಗಳು ನಾವು ಈ ಕಥೆಯಿಂದ ಏನ್ ತಿಳ್ಕೊಬೇಕಪ್ಪ ಅಂದ್ರೆ, ನಮ್ಗೆ ಯಾವುದೇ ಸ್ಥಾನಮಾನ ಸಿಗ್ಲಿ, ಅಧಿಕಾರ ಸಿಗ್ಲಿ, ಎಷ್ಟೇ ನಾವು ಓದ್ಲಿ, ಎಷ್ಟೇ ಎತ್ತರಕ್ಕೆ ಹೋಗ್ಲಿ, ನಾವು ಮಾನವೀಯತೆಯನ್ನ, ಹೃದಯವಂತಿಕೆಯನ್ನ ಬಿಡಬಾರದು. ಅದಕ್ಕಾಗಿನೇ ಹಕ್ಕಿ ಹಾರುತ್ತಿದೆ ಎತ್ತರಕ್ಕೆ ಹಾರುತ್ತಾ ಹೋದಂತೆಲ್ಲ ಪಕ್ಷಿ ಒಂದಿಷ್ಟು ಕೂಡ ಅಹಂಕಾರ ಪಡಲ್ಲ. ಮನುಷ್ಯ ಎತ್ತರಕ್ಕೆ ಹೋದಂತೆಲ್ಲ ಏನಾಗ್ತಾನೆ, ಬೀಗ್ತಾನೆ. ಮನುಷ್ಯನಿಗೆ ಬೀಗುವಂತಹ ಗುಣ ಇರಬಾರ್ದು, ಬಾಗುವಂತಹ ಗುಣ ಇರಬೇಕು ಅನ್ನೋದನ್ನ ಈ ಒಂದು ಪದ್ಯ ನಮಗೆ ಇನ್ನೊಂದು ದೃಷ್ಟಿಯಿಂದ ತಿಳಿಸಿಕೊಡುತ್ತೆ. ಸಮಯದ ಮಹತ್ವದ ಜೊತೆಗೆ ಮಾನವೀಯತೆಯನ್ನು ತಿಳಿಸಿಕೊಡ್ತಕ್ಕಂಥ ಪದ್ಯ ಇದಾಗಿದೆ. ಅರ್ಥಾಯ್ತಲ್ಲ ಮಕ್ಕಳೇ? ಈಗ ನಾವು ಪದ್ಯವನ್ನ ನೋಡೋಣ. ಎಲ್ಲರ ಪದ್ಯ ವಚನ ಎಲ್ಲ ಆಲ್ರೆಡಿ ನೋಡಿದಿರಲ್ಲ, ಹಾಡನ್ನ ಕೇಳಿದಿರಿ. ನಾನೊಂದ್ಸಲ ಹೇಳ್ತೀನಿ ನೋಡಿ. ಈರುಳಿರುಳಳಿದು ದಿನ ದಿನ ಬೆಳಗ್ಗೆ, ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ, ಗಾವುದ 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 ಮುಂದೆ, ಎಲೆ ತೆರೆದಿಕ್ಕುವ ಹೊತ್ತಿನ ಒಳಗೆ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ನೀವೊಂದ್ಸಲ ಹೇಳಿ ಮಕ್ಕಳೇ. ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ, ಗಾವುದ 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 ಮುಂದೆ, ಎಲೆ ತೆರೆದಿಕ್ಕುವ ಹೊತ್ತಿನ ಒಳಗೆ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಓಕೆ ವಿದ್ಯಾರ್ಥಿಗಳೇ, ಮೊದಲನೇ ನುಡಿ ನನಗೆ ಏನ್ ತಿಳಿಸ್ಕೊಡುತ್ತಪ್ಪ ಅಂದ್ರೆ, ಈ ನುಡಿಯ ಅರ್ಥವನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಈ ನುಡಿಯಲ್ಲಿ ಬಂದಿರತಕ್ಕಂತ ಪದಗಳ ಅರ್ಥ ಮತ್ತು ವ್ಯಾಕರಣಾಂಶಗಳನ್ನ ನೋಡೋಣ ಮಕ್ಕಳೇ. ಯಾರಾದ್ರೂ ಗುರುತಿಸ್ತೀರಾ ಈ ನುಡಿಯಲ್ಲಿ ಬಂದಿರತಕ್ಕಂತ ಪದಗಳ ಅರ್ಥ, ವ್ಯಾಕರಣಾಂಶಗಳು? ಇದು ಯಾವ ಸಂಧಿ ಉದಾಹರಣೆ? ಲೋಪ ಸಂಧಿಗೆ. ಈರುಳು ಪ್ಲಸ್ ಅಳಿದು, ಈರುಳಳಿದು ಯಾವ ಸಂಧಿಗೆ ಉದಾಹರಣೆ? ಲೋಪ ಸಂಧಿಗೆ ಉದಾಹರಣೆ. ಇಲ್ಲಿದೆ ಮಕ್ಕಳೇ ಒಂದನೇ ಪ್ರಶ್ನೆ. ಈರುಳಳಿದು ಪದ್ಯವನ್ನ ಬಿಡಿಸಿ ಬರೆದು ಸಂಧಿಯನ್ನ ಹೆಸರಿಸಿ ಅಂತ ಹೇಳಿಬಿಟ್ಟು ಇದೆ. ಅದಕ್ಕೆ ಈ ಪದವನ್ನು ಬಿಡಿಸಿದಾಗ ಏನಾಗುತ್ತೆ? ಈರುಳು ಪ್ಲಸ್ ಅಳಿದು, ಈರುಳಳಿದು ಯಾವ ಸಂಧಿಗೆ ಉದಾಹರಣೆ? ಲೋಪ ಸಂಧಿಗೆ ಉದಾಹರಣೆ. ಲೋಪ ಸಂಧಿ ಅಂದ್ರೆ ಗೊತ್ತಿದೆಯಲ್ಲ, ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವದ ಕೊನೆಯ ಸ್ವರ ಬಿಟ್ಟು ಹೋದರೆ ಅದನ್ನ ನಾವು ಲೋಪ ಸಂಧಿ. ಹಾಗಾದ್ರೆ ಇಲ್ಲಿ ಯಾವುದು ಲೋಪ ಆಗಿದೆ? ಲೋಪ ಆಗಿದೆ. ಆದ್ದರಿಂದ ಇದು ಲೋಪ ಸಂಧಿ. ಓಕೆ.
ದಿನ ಇದು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ? ದಿನ ದಿನ ಇದು ನಿವೃತ್ತಿ. ನೋಡಿ, ಸುತ್ತಮುತ್ತ ಇದು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ? ಜೋಡು ನುಡಿ. ದಾವುದ ಪದದ ಅರ್ಥ ಏನು? ದೂರವನ್ನು ಅಳೆಯುವ ಪ್ರಮಾಣ ಅಥವಾ 12 ಮೈಲುಗಳ ಅಂತರ. 4 ಹರದಾರಿ ಅಂತ ಹೇಳಿ ಕೂಡ ಕರೀತೀವಿ. ಮೇಲೆ ಕೆಳಗೆ ಅನ್ನೋದು ಕೂಡ ಜೋಡು ನುಡಿಗೆ ಉದಾಹರಣೆ. ಇಲ್ಲ ನೋಡ್ರಿ, ಸುತ್ತ ಮುತ್ತ ಮೇಲೆ ಕೆಳಗೆ ಪದಗಳು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ ಅಂತ ಇದೆ. ಹೌದಾ? ಸುತ್ತಮುತ್ತ ಮೇಲೆ ಕೆಳಗೆ ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ? ಜೋಡು ನುಡಿಗೆ ಉದಾಹರಣೆ. ಎವೆ ಪದದ ಅರ್ಥ ಏನಪ್ಪಾ ಅಂದ್ರೆ ಕಣ್ಣಿನ ರೆಪ್ಪೆ. ಕಣ್ಣಿನ ರೆಪ್ಪೆ. ಒತ್ತು ಅಂದ್ರೆ ಏನು? ಸಮಯ. ಓಕೆ, ಈ ನುಡಿಯಲ್ಲಿ ಬರುವಂತಹ ವ್ಯಾಕರಣಾಂಶಗಳನ್ನ ಪದಗಳ ಅರ್ಥವನ್ನ ತಿಳ್ಕೊಂಡ್ರಿ. ಏನೇನು ಇನ್ನೊಂದ್ಸಲ ಕೇಳಿಬಿಡೋಣ. ಒತ್ತು ಪದದ ಅರ್ಥ ಎವೆ ಪದದ ಅರ್ಥ ದಾವುದ ಪದದ ಅರ್ಥ ಈರುಳ್ಳಿದು ಯಾವ ಸಂಧಿಗೆ ಉದಾಹರಣೆ? ದಿನ ದಿನ ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ? ಸುತ್ತಮುತ್ತ ಪದವು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ? ಉದಾಹರಣೆ. ಈಗ ನಾವು ಪದ್ಯದ ಅರ್ಥವನ್ನ ತಿಳ್ಕೊಳ್ಳೋಣ. ನೋಡಿ, ಈ ಒಂದು ನುಡಿ ನಮಗೆ ಏನ್ ತಿಳಿಸ್ಕೊಡುತ್ತೆ? ಕಾಲದ ಚಲನಶೀಲತೆಯನ್ನ ತಿಳಿಸಿಕೊಡುತ್ತೆ. ಒಂದನೇದು, ಕಾಲ ಪಕ್ಷಿಯು ವಿಶ್ವವ್ಯಾಪಕವಾದದ್ದು ಅಂತಕ್ಕಂಥದ್ದು, ಬಹು ವೇಗವಾದದ್ದು, ಪ್ರಗತಿಶೀಲವಾದದ್ದು ಅನ್ನೋದನ್ನ ತಿಳಿಸ್ತದೆ. ಇಲ್ಲಿ ಕವಿ ಕಾಲವನ್ನ ಯಾವುದಕ್ಕೆ ಹೋಲಿಕೆ ಮಾಡಿದ್ದಾನೆ ಮೊದಲು ಹೇಳಿದ್ದೀನಿ? ಆಡುವ ಪಕ್ಷಿಗೆ ಹೋಲಿಸಿದ್ದಾನೆ. ಇಲ್ಲಿ ಮೊದಲನೇ ನುಡಿಯಲ್ಲಿ ಕವಿ ಕಾಲ ಪಕ್ಷಿಯ ಪರಿಚಯವನ್ನ ಮಾಡಿಕೊಡ್ತಾನೆ. ಏನಂತ ಹೇಳ್ತಾನೆ? ಕಾಲವು ಚಲನಶೀಲತೆಯನ್ನ ಹೊಂದಿದೆ, ಕಾಲವು ವಿಶ್ವವ್ಯಾಪಕವಾಗಿದೆ, ಕಾಲವು ಬಹುವೇಗವಾಗಿದೆ ಅಂತ. ಕಾಲವು ಪ್ರಗತಿಶೀಲವೂ ಆಗಿದೆ, ಗತಿಶೀಲವೂ ಆಗಿದೆ ಅನ್ನೋದನ್ನ ಈ ಒಂದು ನುಡಿಯಿಂದ ನಾವು ತಿಳಿದುಕೊಳ್ತೀವಿ. ಮತ್ತೆ ಅರ್ಥ ಆಯ್ತಾ? ಹಾಗಾದ್ರೆ ಈಗ ಒಂದೊಂದೇ ಲೈನನ್ನ ನೋಡ್ಕೊಂತ ಬರೋಣ. ಈರುಳಿರುಳಳಿದು ದಿನ ದಿನ ಬೆಳಗ್ಗೆ. ಆ ಸಾಲಿನ ಅರ್ಥ ಏನಪ್ಪಾ ಅಂದ್ರೆ, ಈರುಳ್ಳು ಪದದ ಅರ್ಥ ಏನಪ್ಪಾ? ರಾತ್ರಿ ಕಳೆದ ನಂತರ ಯಾವ್ದು ಬರುತ್ತೆ? ಬೆಳಗು. ಒಂದು ದಿನ ರಾತ್ರಿ, ಒಂದು ದಿನ ಹಗಲು. ಅಲ್ಲ, ಒಂದು ರಾತ್ರಿ ಒಂದು ಹಗಲು ಸೇರ್ಬಿಟ್ಟು ಏನಾಗುತ್ತೆ? ಹೌದಾ? ಇವತ್ತು ದಿನಗಳು ದಿನ ಏನಾಗ್ತವೆ? ಬರ್ತಾನೆ ಇರ್ತವೆ, ಕೊನೆ ಅನ್ನೋದು ಇಲ್ಲ. ಅದಕ್ಕಾಗಿನೇ ಇವತ್ತು ದಿನ ಈರುಳಿದು ದಿನ ದಿನ ಬೆಳಗ್ಗೆ ಅಂತಂದ್ರೆ ರಾತ್ರಿ ಕಳೆದಂತೆಲ್ಲ ಬೆಳಗು ಬರುತ್ತದೆ. ಬೆಳಗು ಮತ್ತು ರಾತ್ರಿ ಸೇರ್ಕೊಂಡ್ಬಿಟ್ಟು ಒಂದು ದಿನ ಆಗುತ್ತೆ. ಇದನ್ನ ಕವಿ ಕಾಲಮಾನದ ಪುನರಾವರ್ತನೆ, ಹಗಲು ಮತ್ತು ರಾತ್ರಿಗಳ ಒಂದು ಪುನರಾವರ್ತನೆಯನ್ನ ಕವಿ ಏನಂತ ಕರೆದನಪ್ಪ ಅಂದ್ರೆ ಕಾಲವು ಚಲನಶೀಲತೆಯನ್ನ ಹೊಂದಿದೆ. ಒಂದೇನಿದೆ ಅರ್ಥ ಆಯ್ತಾ? ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ. ಕಾಲ ಅಂತಕ್ಕಂಥದ್ದು ಎಲ್ಲ ಕಡೆಗೂ ಕೂಡ ವ್ಯಾಪಿಸಿದೆ. ಸುತ್ತ ಮುತ್ತ ಮೇಲೆ ಕೆಳಗೆ. ಎಷ್ಟದ ದಿಕ್ಕುಗಳು? 10 ದಿಕ್ಕುಗಳಿವೆ. 10 ದಿಕ್ಕುಗಳು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ವಾಯುವ್ಯ, ನೈಋತ್ಯ, ಆಗ್ನೇಯ, ಪೂರ್ವ ಮತ್ತು ಎಲ್ಲ ಕಡೆಗೂ ಕೂಡ ವ್ಯಾಪ್ತಿ. ಸುತ್ತ ಮುತ್ತ ಅಂದ್ರೆ ನಾವು ವಾಸಿಸ್ತಕ್ಕಂಥ ಸುತ್ತಮುತ್ತ, ಮೇಲೆ ಎಲ್ಲ ಕಡೆಗೂ ಕೂಡ ವ್ಯಾಪಿಸಿದೆ. ಅಂದ್ರೆ ಕಾಲ ಅಂತಕ್ಕಂಥದ್ದು
ಅನಂತವಾಗಿದೆ, ವಿಶ್ವವ್ಯಾಪಕವಾಗಿದೆ, ಬೃಹದಾಕಾರವಾಗಿದೆ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಗಾವುದ 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 ಮುಂದೆ ಎಲೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಕಣ್ಣು ರೆಪ್ಪೆ ಮಿಟಿಕಿಸುವಷ್ಟು ತೆಗೆಯುವಷ್ಟು ನೋಡ್ರಿ, ಕಣ್ಣು ರೆಪ್ಪೆ ಮಿಟಿಕಿಸುವಷ್ಟರಲ್ಲಿ ಸಮಯ ಅಂತಕ್ಕಂಥದ್ದು ಬಹಳ ವೇಗವಾಗಿ ಸರಿದು ಹೋಗಿರುತ್ತದೆ. ನೋಡ್ರಿ, ಕಣ್ಣು ರೆಪ್ಪೆ ಮಿಟುಕಿಸುವಷ್ಟರಲ್ಲಿ ಸಮಯ ಅಂತಕ್ಕಂಥದ್ದು ಬಹಳ ದೂರ ಸರಿದು ಹೋಗಿರುತ್ತದೆ. ಬಹಳ ದೂರ ಅಂದ್ರೇನು? ಗಾವುದ ಗಾವುದ ಹೋಗಿರುತ್ತದೆ. ಒಂದು ಸಲ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗನೆ ಒಂದು ಗಾವುದ ಅಂದ್ರೆ ಕಾಲ ಬಹು ವೇಗವಾದದ್ದು. ಅಷ್ಟೇ ಅಲ್ಲ, ಗತಿಶೀಲವೂ ಹೌದು. ಗತಿಸಿ ಹೋದ ಘಟನೆಗಳನ್ನು ಕೂಡ ತಿಳಿಸ್ಕೊಡುತ್ತೆ. ಪ್ರಗತಿಶೀಲವೂ ಹೌದು. ಆ ಕಾಲಮಾನದಲ್ಲಿ ಏನೇನು ಪ್ರಗತಿ ಆದವು ಅನ್ನೋದನ್ನು ಕೂಡ ತಿಳಿಸಿಕೊಡುತ್ತೆ ಅಂತಕ್ಕಂಥದ್ದು. ಇಂತಹ ಕಾಲ ಪಕ್ಷಿಯು ಹಾರುತ್ತಿದೆ, ನೀವು ನೋಡಿದ್ದೀರಾ ಅನ್ನುವಂತ ಮಾತನ್ನ ಕವಿ ಸಹೃದಯರಿಗೆ ಹೇಳ್ತಾ ಇದ್ದಾನೆ. ಅರ್ಥ ಆಯ್ತನಪ್ಪ? ಇಲ್ಲಿ ಮೊದಲನೇ ನುಡಿ ಏನ್ ತಿಳಿಸಿಕೊಡುತ್ತೆ? ಕಾಲ ಪಕ್ಷಿಯ ಪರಿಚಯ ತಿಳಿಸಿಕೊಡುತ್ತೆ. ಇಲ್ಲಿ ಕಾಲವು ಏನಾಗಿದೆ? ಚಲನಶೀಲ ಗುಣವನ್ನ ಹೊಂದಿದೆ. ಹೇಗೆ ಅಂದ್ರೆ ಹಗಲು ಮತ್ತು ರಾತ್ರಿಗಳ ಒಂದು ಪುನರಾವರ್ತನೆಯಿಂದ ಕಾಲವು ಏನಾಗಿದೆ? ಚಲನಶೀಲತೆಯನ್ನ ಹೊಂದಿದೆ. ಕಾಲವು ಸುತ್ತ ಮುತ್ತ ಮೇಲೆ ಕೆಳಗೆ ವ್ಯಾಪಿಸಿರುವುದರಿಂದ ಕಾಲವು ವಿಶ್ವವ್ಯಾಪಕವಾಗಿದೆ, ಅನಂತವಾಗಿದೆ. ಅದೇ ರೀತಿ ಕಾಲವು ಕೂಡ ಇವತ್ತು ಕಣ್ಣು ರೆಪ್ಪೆ ಮಿಟುಕಿಸುವಷ್ಟರಲ್ಲಿದೆ ಬಹುದೂರ ಸರಿದು ಹೋಗಿರುತ್ತದೆ. ಅದಕ್ಕಾಗಿಯೇ ಕಾಲ ಬಹು ವೇಗವಾದದ್ದು, ಗತಿಶೀಲವಾದದ್ದು, ಪ್ರಗತಿಶೀಲವಾದದ್ದು ಅಂತ ಹೇಳಿಬಿಟ್ಟು ಹೇಳ್ತೀವಿ. ಅದಕ್ಕಾಗಿ ನಮ್ಮ ಮಕ್ಕಳೇ, ಇಲ್ಲಿ ಒಂದು ಪ್ರಶ್ನೆ ಇದೆ. ಹಕ್ಕಿಯು ಯಾವ ವೇಗದಲ್ಲಿ ಹಾರುತ್ತದೆ? ಪ್ರಶ್ನೆ ಹೇಳ್ರಿ. ಉತ್ತರ: ಹಕ್ಕಿಯು ಯಾವ ವೇಗದಲ್ಲಿ ಹಾರುತ್ತದೆ? ಒಬ್ಬರು ಎತ್ತಿಂತ ಹೇಳ್ಬೇಕು. ಹೇಳಪ್ಪ. ಕಣ್ಣು ರೆಪ್ಪೆ ಮಿಟುಕಿಸಿ ತೆಗೆಯುವಷ್ಟರಲ್ಲಿನೇ ಸಮಯ ಅಂತಕ್ಕಂಥದ್ದು ಗಾವುದ ಮುಂದೆ ಹೋಗಿರುತ್ತದೆ. ಸರಿಯಾದ ಉತ್ತರವನ್ನ ಹೇಳಿದೀಯ. ನೆಕ್ಸ್ಟ್ ಎರಡನೇ ನುಡಿ ನೋಡೋಣ. ಕರಿನರೆ ಬಣ್ಣದ ಪುಚ್ಚಗಳುಂಟು, ಬಿಳಿ ಒಳೆ ಬಣ್ಣದ ಗರಿ ಉಂಟು, ಕೆನ್ನನ ಬಣ್ಣದ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ನೀವೊಂದ್ಸಲ ಹೇಳಿ ಮತ್ತೆ. ವ್ಯಾಕರಣಾಂಶಗಳನ್ನ ಹೇಳ್ತೀರಾ? ಗರಿ ಗರಿ ಅನ್ನೋದೇನಪ್ಪ? ವಿರುಕ್ತಿ. ಕರೆಕ್ಟ್. ಬಣ್ಣ 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 ವಿರುಕ್ತಿ. ಮತ್ತೆ ಕೆನ್ನ ಪದದ ಅರ್ಥ ಕೆಂಪು. ಕೆನ್ನ ಪದದ ಅರ್ಥ ಕೆಂಪು ಬಣ್ಣ. ಒಳೆ ಅಂದ್ರೆ ಯಾವುದು? ಒಳೆ ಪದದ ಅರ್ಥ ಪ್ರಕಾಶಿಸು, ಶೋಭಿಸು. ನೆರೆ ಬಣ್ಣ. ನೆರೆ ಅಂದ್ರೆ ಬಿಳಿ ಅಂತ ಅರ್ಥ. ಏನಪ್ಪ? ಕರಿ ನೆರೆ ಬಣ್ಣದ ಪುಚ್ಚಗಳುಂಟು. ನೆರೆ ನೆರೆ ಅಂದ್ರೆ ಬಿಳಿ ಅಂತಕ್ಕಂಥದ್ದು ಇಲ್ಲಿ ಬರುತ್ತೆ. ಕೂದಲೆಲ್ಲ ನತ್ತು ಬಿಡ್ತಾರೆ ನೋಡ್ರಿ. ನರೆ ಅಂದ್ರೆ ಬಿಳಿ ಕೂದಲು. ಆಯ್ತಾ? ಮತ್ತಿನ್ನೇನಾರದವ? ಇನ್ನೇನಿಲ್ಲ. ಓಕೆ. ಇಲ್ಲಿ ಕವಿ ಎರಡನೇ ನುಡಿಯಲ್ಲಿ ಏನ್ ತಿಳಿಸ್ಕೊಡ್ತಾನಪ್ಪ ಅಂದ್ರೆ ಕಾಲ ಪಕ್ಷಿಯ ಭೌತಿಕ ಸ್ವರೂಪವನ್ನ ತಿಳಿಸ್ಕೊಡ್ತಾನೆ. ಎರಡನೇ ನುಡಿ ಏನ್ ತಿಳಿಸ್ಕೊಡುತ್ತೆ ಮಕ್ಕಳೇ? ಕಾಲ ಪಕ್ಷಿಯ ಭೌತಿಕ ರೂಪವನ್ನ ತಿಳಿಸಿಕೊಡುತ್ತೆ. ಅಂದ್ರೆ ಇಲ್ಲಿ ಕಾಲ ಪಕ್ಷಿಯ ಹಾರಾಟವನ್ನ ಕವಿ ಇಲ್ಲಿ ಯಾವುದು ಹೋಲಿಸಿದಾನಪ್ಪ ಅಂದ್ರೆ 3 ಬಣ್ಣಗಳಿಗೆ ಹೋಲಿಸಿದ್ದಾನೆ. ಹಾಗಾದ್ರೆ ನಿಮಗೆ ಕೇಳಬಹುದು, ಹಕ್ಕಿ
ಹಕ್ಕಿಯ ಕಾಲಪಕ್ಷಿಯ ಇರುವಂತಹ ಬಣ್ಣಗಳು ಯಾವ್ಯಾವು? ಕಾಲಪಕ್ಷಿಯ ಗರಿಯಲ್ಲಿರುವಂತಹ ಬಣ್ಣಗಳು ಯಾವ್ಯಾವು? ಕರಿ ಬಣ್ಣ, ಬಿಳಿ ಬಣ್ಣ, ಕೆಂಪು ಬಣ್ಣ, ಹಳದಿ ಬಣ್ಣ. ಕಾಲಪಕ್ಷಿಯ ಗರಿಯಲ್ಲಿ ಇರುವಂತಹ ಬಣ್ಣಗಳು ಯಾವ್ಯಾವು ಅಂತಂದ್ರೆ ಕರಿ ಬಣ್ಣ, ಬಿಳಿ ಬಣ್ಣ, ಕೆಂಪು ಬಣ್ಣ, ಹಳದಿ ಬಣ್ಣ ಅಂತೇಳಿ ಕರಿತೀವಿ. ಈ ಕಾಲಪಕ್ಷಿಯರನ್ನ ಕಾಲಪಕ್ಷಿಯ ಅವಸ್ಥೆಯನ್ನ ಎಷ್ಟು ಬಣ್ಣಗಳಿಗೆ ಹೋಲಿಸಿದ್ದಾರೆ? 3 ಬಣ್ಣಗಳಿಗೆ ಹೋಲಿಸಿದ್ದಾರೆ. ಕರಿ ಅನ್ನೋದನ್ನ ಭೂತಕಾಲಕ್ಕೆ ಹೋಲಿಸಿದ್ದಾರೆ. ಬಿಳಿ ಅನ್ನೋದನ್ನ ವರ್ತಮಾನಕ್ಕೆ ಹೋಲಿಸಿದ್ದಾರೆ. ಕೆಂಪು ಬಣ್ಣವನ್ನ ಭವಿಷ್ಯತ್ ಕಾಲಕ್ಕೆ ಹೋಲಿಸಿದ್ದಾರೆ. ಭವಿಷ್ಯತ್ ಕಾಲಕ್ಕೆ ಹೋಲಿಸಿದ್ದಾರೆ. ಕಾಲಪಕ್ಷಿಯ ಅವಸ್ಥೆಯನ್ನ ಕವಿ ಎಷ್ಟು ಬಣ್ಣಗಳಿಗೆ ಹೋಲಿಸಿದ್ದಾರೆ? 3 ಹೋಲಿಸಿದ್ದಾರೆ ಮತ್ತು 3 ಕಾಲಗಳಿಗೆ ಹೋಲಿಸಿದ್ದಾರೆ. 3 ಕಾಲಗಳು ಯಾವ್ಯಾವು? ಭೂತಕಾಲ ಯಾವ ಬಣ್ಣವನ್ನು ಒಳಗೊಂಡಿದೆ? ಬಿಳಿ ಬಣ್ಣ ಯಾವ ಕಾಲವನ್ನು ಹೊಂದಿದೆ? ಕೆಂಪು ಬಣ್ಣ ಯಾವ ಕಾಲವನ್ನು ಹೊಂದಿದೆ? ಕಾಲವನ್ನ ಹೊಂದಿದೆ. ಅದಕ್ಕಾಗಿನೇ ಕರಿನರೆ ಬಣ್ಣದ ಪುಚ್ಚಗಳುಂಟು. ಕಾಲವೆಂಬ ಪಕ್ಷಿಗೆ ಯಾವ ಬಣ್ಣದ ಪುಚ್ಚಗಳಿದಾವೆ? ಕರಿನರೆ ಬಣ್ಣದ ಪುಚ್ಚಗಳಿವೆ. ಕಾಲಪಕ್ಷಿಯು ಕಪ್ಪು ಮತ್ತು ಬಿಳಿ ಬಣ್ಣದ ಪುಚ್ಚಗಳನ್ನ ಒಳಗೊಂಡಿದೆ. ಕರಿ ಬಣ್ಣ ಮುಂದಿರುತ್ತೆ, ಅದ್ರ ಹಿಂದೆ ಯಾವ್ದಿರುತ್ತೆ? ಬಿಳಿ ಬಣ್ಣ ಇರುತ್ತೆ. ಯಾಕಂದ್ರೆ ವರ್ತಮಾನಕ್ಕೆ ಕತ್ತಲಾಗಿರುವ ಕಾಲ ಯಾವುದು? ಭೂತಕಾಲ. ಹಾಗಾದ್ರೆ ಕರಿ ಪುಚ್ಚ ಹಿಂದೆ ಏನಿರುತ್ತದೋ ಕಪ್ಪು ಬಣ್ಣ ಹೊರಗಡೆ ಕಣ್ಣಿಗೆ ಕಾಣಿಸ್ತದೆ, ಬಿಳಿ ಬಣ್ಣ ಕಣ್ಣಿಗೆ ಕಾಣಿಸಲ್ಲ. ಆ ಪುಚ್ಚ ಉದುರಿದ ಮೇಲೆ ನಮಗೆ ಕಾಣಿಸುತ್ತೆ. ಅರ್ಥನಪ್ಪ? ವರ್ತಮಾನ ಕಾಲಕ್ಕೆ ಕತ್ತಲಾಗಿರುವ ಕಾಲವೇ ಯಾವುದು? ಭೂತಕಾಲ. ಆದ್ದರಿಂದ ಕವಿ ಇಲ್ಲಿ ಕಪ್ಪು ಬಣ್ಣವನ್ನ ಯಾವುದಕ್ಕೆ ಹೋಲಿಸಿದ್ದಾರೆ? ಭೂತಕಾಲ. ಬಿಳಿ ಹೊಳೆ ಬಣ್ಣದ ಗರಿ ಗರಿಯುಂಟು. ಕಾಲವೆಂಬ ಪಕ್ಷಿಯಲ್ಲಿ ಯಾವಾಗ ಬಣ್ಣದ ಗರಿಗಳಿದಾವೆ? ಬಿಳಿಯ ಬಣ್ಣದ ಮತ್ತು ಹೊಳೆಯುವ ಪ್ರಕಾಶಿಸುವ ಬಣ್ಣದ ಗರಿಗಳನ್ನ ಹೊಂದಿದೆ. ಅಂದ್ರೆ ಬಿಳಿ ಅನ್ನೋದು ಬೆಳಕಿನಲ್ಲಿ ಇರುವುದರಿಂದ ಇದು ಯಾವ ಕಾಲವನ್ನು ಸೂಚಿಸುತ್ತದೆ? ವರ್ತಮಾನ ಕಾಲವನ್ನ ಸೂಚಿಸುತ್ತದೆ. ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ಕೆಂಪು ಮತ್ತು ಹಳದಿ ಬಣ್ಣ ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನ ಸೂಚಿಸುತ್ತದೆ. ಕೆಂಪು ಮತ್ತು ಹಳದಿ ಯಾವುದನ್ನು ಸೂಚಿಸುತ್ತದೆ? ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನ ಸೂಚಿಸುತ್ತದೆ. ಈ 2 ಬಣ್ಣಗಳು ಭವಿಷ್ಯತ್ ಕಾಲವನ್ನ ತಿಳಿಸಿ ಕೊಡುತ್ತೆ. ಅಂತಹ ಒಂದು ಕೆಂಪು ಮತ್ತು ಹಳದಿ ಬಣ್ಣದ ಅಂತಕ್ಕಂಥ ಈ ರೆಕ್ಕೆಗಳು ಹಾರುತ್ತಾ ಹಾರುತ್ತಾ ಮುಂದಿನ ಪ್ರಗತಿಗೆ ಕಾರಣವಾಗಿದೆ. ಇಂತಹ ಒಂದು ಹಕ್ಕಿಯನ್ನ ಆತಾ ಇರ್ತಕ್ಕಂಥ ತಾವೆಲ್ಲರೂ ನೋಡಿದ್ದೀರಾ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಹೋಗ್ತಾನೆ. ಅದಕ್ಕಾಗಿನೇ ಯಾವ ಯಾವ ಬಣ್ಣಗಳು ಇವೆ? ಇವರನ್ನ ಯಾವ ಯಾವ ಕಾಲಗಳಿಗೆ ಹೋಲಿಸಲಾಗಿದೆ? ಓಕೆ ವಿದ್ಯಾರ್ಥಿಗಳೇ, ಇದುವರೆಗೂ ಕೂಡ ನಾವು ಇಂದು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಪದ್ಯವನ್ನ ಬರೆದಿರ್ತಕ್ಕಂಥ ಕವಿಯ ಪರಿಚಯವನ್ನ, ಪಾಠದ ಆಶಯವನ್ನ, ಪದ್ಯದ ಆಶಯವನ್ನ, ಪ್ರವೇಶವನ್ನ ನಾವು ತಿಳಿದುಕೊಂಡ್ವಿ. ಇವತ್ತು ಮಾಡಿರುವಂತಹ ಪಾಠದಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ತಾವು ಎದ್ದಿದ್ದು ಪ್ರಶ್ನೆಗಳನ್ನ ಕೇಳಬಹುದು. ಮಕ್ಕಳೇ, ಏನಾದರೂ ಅರ್ಥವಾಗದಿದ್ರೆ ಏನಾರ ಪ್ರಶ್ನೆಗಳಿಲ್ವಾ? ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಏನಿಲ್ವಾ ಪ್ರಶ್ನೆಗಳು? ಓಕೆ. ಇದುವರೆಗೂ ಶಾಂತ ರೀತಿಯಿಂದ ಪಾಠವನ್ನ ಕುಳಿತು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದನೆಗಳು.